ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಮಧ್ಯಪ್ರಾಚ್ಯದಲ್ಲಿ 17ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಅದರ ಎಫೆಕ್ಟ್ ನಮ್ಮ ರಾಜ್ಯದ ಮೇಲೆ ಹೇಗೆಲ್ಲ ಆಗ್ತಾ ಇದೆ, ಅದರಲ್ಲೂ ಗ್ಯಾಸ್ ಸಮಸ್ಯೆ 8 ದಿನದಿಂದಲೂ ಕೂಡ ರಾಜ್ಯದ ಜನ ಗ್ಯಾಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಸಮಸ್ಯೆಗೆ ಈ ವಾರವಾದರೂ ಮುಕ್ತಿ ಸಿಗುತ್ತಾ? ಕಮರ್ಷಿಯಲ್ ಸಿಲಿಂಡರ್ ಸಂಕಷ್ಟ ಇನ್ನು ಮುಂದೆ ಬಗೆಹರಿಯುತ್ತಾ? ಆಹಾರ ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಅನಿಲ ಕಂಪನಿಗಳೊಂದಿಗೆ ಸಚಿವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. IOC, HPC, BPC, ಗೇಲ್ ಅಧಿಕಾರಿಗಳೊಂದಿಗೆ KH ಮುನಿಯಪ್ಪ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. 20% ವಾಣಿಜ್ಯ ಸಿಲಿಂಡರ್ ಪೂರೈಕೆಯ ಬಗ್ಗೆ ಈ ಮೀಟಿಂಗ್ನಲ್ಲಿ ನಿರ್ಧಾರ ಆಗತ್ತೆ. ಇವತ್ತು ಸಂಜೆ ಹೋಟೆಲ್ ಮಾಲೀಕರ ಜೊತೆಯೂ ಸಚಿವರು ಚರ್ಚೆಯನ್ನ ಮಾಡಲಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಮಹತ್ವದ ಮೀಟಿಂಗ್ ನಡೀತಾ ಇದೆ. ಆಹಾರ ಸಚಿವ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಅನಿಲ ಕಂಪನಿಗಳೊಂದಿಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ವಾಣಿಜ್ಯ ಸಿಲಿಂಡರ್ 20% ಪೂರೈಕೆ ಆಗೋದರ ಕುರಿತಾಗಿ ಈ ಸಭೆಯಲ್ಲಿ ಮಹತ್ವದ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇದಾದ ನಂತರ ಸಂಜೆಯ ವೇಳೆಗೆ ಹೋಟೆಲ್ ಮಾಲೀಕರ ಜೊತೆಯೂ ಕೂಡ ಸಚಿವರು ಮೀಟಿಂಗ್ ಮಾಡ್ತಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗುತ್ತಾ ಸಿಗಲ್ವಾ, ಸಿಗೋದಾದರೆ ಎಷ್ಟು ಪರ್ಸೆಂಟೇಜ್ನಲ್ಲಿ ಸಿಗುತ್ತೆ, ಎಷ್ಟು ಸಿಗುತ್ತೆ, ಎಲ್ಲ ವಿಚಾರದ ಬಗ್ಗೆ ಹೋಟೆಲ್ ಮಾಲೀಕರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಈ ವಾರ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಆಗುವ ಆಶಾಭಾವದಲ್ಲಿದ್ದಾರೆ. ಸರ್ಕಾರವು ಕೂಡ ಮೀಟಿಂಗ್ ಅನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿ 20% ಕಮರ್ಷಿಯಲ್ ಗ್ಯಾಸನ್ನು ಒದಗಿಸುತ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ. ಕಾದು ನೋಡ್ತೇವೆ. ಕನಿಷ್ಠ 20% ಬಂದರೆ ಸ್ವಲ್ಪ ಮಟ್ಟಿಗೆ ನಮಗೆ ಜೀವ ಬಂದಂಗೆ. ಈಗಾಗಲೇ ಪರ್ಯಾಯ ವ್ಯವಸ್ಥೆ ಬಹಳಷ್ಟು ಹೋಟೆಲ್ಗಳಲ್ಲಿ ಮಾಡಲಾಗಿದೆ. 40,000ದಷ್ಟು ಹೋಟೆಲ್ಗಳಲ್ಲಿ ಕೆಲವು ಹೋಟೆಲ್ಗಳು ಅನಿವಾರ್ಯದಲ್ಲಿ ತೆರೆದಿರುವುದಿಲ್ಲ. ಕೆಲವೊಂದು ಹೋಟೆಲ್ಗಳು ಹಾಫ್ ಡೇ ಮಾಡ್ತಾ ಇದ್ದಾರೆ, ಮೆನುವನ್ನು ಕಡಿಮೆ ಮಾಡಿದ್ದಾರೆ. ಹೀಗಿದ್ದರೂ 20% ಅಷ್ಟು ಬಹುದೊಡ್ಡ ಸಹಕಾರ ಆಗದಿದ್ದರೂ ಸ್ವಲ್ಪ ಮಟ್ಟಿಗೆ ನಮಗೆ ಅನುಕೂಲವಾಗಬಹುದು. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ವಂದನೆಗಳನ್ನು ಹೇಳ್ತೇವೆ. ಕಾದು ನೋಡೋಣ. ಕನಿಷ್ಠ 50% ಬಂದರೆ ಬಹಳಷ್ಟು ಉಪಕಾರ ಆಗುತ್ತದೆ ಅಂತ ನಮ್ಮ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.